ನವರಾತ್ರಿಗಳ 11 ದಿನಗಳಲ್ಲಿ ತಾಯಿಯು ಯಾವ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ? ಮನೆಯಲ್ಲಿ ಯಾವ ರೀತಿಯ ತಾಯಿ ಫೋಟೋ ಅಥವಾ ಮೂರ್ತಿಯನ್ನ ಇಟ್ಟು ಪೂಜಿಸಬೇಕೆಂಬ ಸಂಪೂರ್ಣ ಮಾಹಿತಿ. ನಮ್ಮ ಹಿಂದೂ ಧರ್ಮದಲ್ಲಿ ಬಹುಮುಖ್ಯವಾದ ಹಬ್ಬಗಳಲ್ಲಿ ವಿಜಯದಶಮಿಯು ಒಂದು. ಈ ಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ನಡೆಸಲಾಗುತ್ತದೆ. ವಿಜಯದಶಮಿ ದಸರಾ ನಡೆಸುವ ಮೊದಲು 9 ರಾತ್ರಿಗಳು ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಈ ನವರಾತ್ರಿಯಲ್ಲಿ ತಾಯಿಯನ್ನ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ಅಲಂಕರಿಸಿ ಪೂಜಿಸುತ್ತಾರೆ. ಮೊದಲ 3 ದಿನ ಪಾರ್ವತಿಯಾಗಿ, ಮತ್ತೆ 3 ದಿನ ಲಕ್ಷ್ಮೀದೇವಿಯಾಗಿ, ಕಡೆಯ 3 ದಿನ ಸರಸ್ವತಿಯಾಗಿ ಆರಾಧಿಸಲಾಗುತ್ತದೆ. ನವರಾತ್ರಿಯ ದಿನಗಳಂದು ದೇವಿಯನ್ನ ಪೂಜಿಸುವುದರಿಂದ 10 ಜನ್ಮದಲ್ಲಿ ಮಾಡಿರುವ ಪಾಪಗಳು ಕಳೆಯುವುದೆಂದು ನಂಬಲಾಗಿದೆ. ಈ ಶ್ರವಣ ನವರಾತ್ರಗಳಂದು ನವದುರ್ಗಿಯರ ಅಲಂಕಾರದಲ್ಲಿ ತಾಯಿ ಪರಾಶಕ್ತಿಯು ದರ್ಶನವನ್ನು ನೀಡುತ್ತಾಳೆ. ಶ್ರೀ ಚಂದ್ರಮಾಸ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯ ಶರದೃತುವ ಅಶ್ವಯಜ ಮಾಸ ಶುದ್ಧ ಪಾಡ್ಯಮಿ ಸೆಪ್ಟೆಂಬರ್ 22ನೇ ಸೋಮವಾರ ದೇವಿ ನವರಾತ್ರಿಗಳು ಪ್ರಾರಂಭವಾಗಿ ಅಶ್ವಯುಜ ಶುದ್ಧ ದಶಮಿ ತಿಥಿ ಅಕ್ಟೋಬರ್ 2ನೇ ಗುರುವಾರ ಮುಕ್ತಾಯಗೊಳ್ಳುತ್ತದೆ. 11 ದಿನಗಳು ಬರುವುದರಿಂದ ತಾಯಿಯು 11 ಅವತಾರದಲ್ಲಿ ದರ್ಶನವನ್ನು ನೀಡುತ್ತಾಳೆ. ಅಕ್ಟೋಬರ್ 2ನೇ ದಿನ ನಮಗೆ ವಿಜಯದಶಮಿ ಅಂದರೆ ದಸರಾ ಹಬ್ಬ. ಈ 11 ದಿನಗಳಂದು ತಾಯಿ ಅಲಂಕರಣವೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯ ದಿನ ಸೆಪ್ಟೆಂಬರ್ 22ನೇ ಸೋಮವಾರ ಅಶ್ವಯುಜ ಶುದ್ಧ ಪಾಡ್ಯಮಿ ತಿಥಿ ದಿನದಂದು ತಾಯಿಯು ಬಾಲತ್ರಿಪುರ ಸುಂದರಿಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾಳೆ. 2ನೇ ದಿನ ಸೆಪ್ಟೆಂಬರ್ 23ನೇ ಮಂಗಳವಾರ ಅಶ್ವಯುಜ ಶುದ್ಧ ತದಿಯ ತಿಥಿ. ಈ ದಿನ ತಾಯಿಯು ಶ್ರೀ ಗಾಯತ್ರಿ ದೇವಿಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 3ನೇ ದಿನ 24ನೇ ಬುಧವಾರ ಅಶ್ವಯುಜ ಶುದ್ಧ ವಿಧಿಯ ತಿಥಿ. ತಾಯಿಯು ಶ್ರೀ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 4ನೇ ದಿನ ಸೆಪ್ಟೆಂಬರ್ 25ನೇ ಗುರುವಾರ ಅಶ್ವಯುಜ ಶುದ್ಧ ಚೌತಿ ತಿಥಿ. ತಾಯಿಯು ಶ್ರೀ ಕಾತ್ಯಾಯನಿ ದೇವಿಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 5ನೇ ದಿನ ಸೆಪ್ಟೆಂಬರ್ 26ನೇ ಶುಕ್ರವಾರ ಅಶ್ವಯುಜ ಶುದ್ಧ ಚೌತಿ ತಿಥಿ ನಂತರ ಪಂಚಮಿ ತಿಥಿ. ಈ ದಿನ ತಾಯಿಯು ಶ್ರೀ ಮಹಾಲಕ್ಷ್ಮೀ ದೇವಿಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 6ನೇ ದಿನ ಸೆಪ್ಟೆಂಬರ್ 27ನೇ ಶನಿವಾರ ಅಶ್ವಯುಜ ಶುದ್ಧ ಪಂಚಮಿ. ಈ ದಿನವೂ ತಾಯಿಯು ಶ್ರೀ ಲಲಿತಾ ತ್ರಿಪುರ ಸುಂದರಿಯಾಗಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 7ನೇ ದಿನ ಸೆಪ್ಟೆಂಬರ್ 20ನೇ ಭಾನುವಾರ ಅಶ್ವಯುಜ ಶುದ್ಧ ಷಷ್ಠಿ ತಿಥಿ. ಈ ದಿನ ತಾಯಿಯು ಮಹಾಚಂಡಿಯ ರೂಪದಲ್ಲಿ ಅಲಂಕೃತಗೊಂಡು ತಾಯಿಯು ದರ್ಶನವನ್ನು ನೀಡುತ್ತಾರೆ. 8ನೇ ದಿನ ಸೆಪ್ಟೆಂಬರ್ 29ನೇ ಸೋಮವಾರ ಅಶ್ವಯುಜ ಶುದ್ಧ ಸಪ್ತಮಿ ತಿಥಿ ನಂತರ ಅಷ್ಟಮಿ ತಿಥಿ ಪ್ರಾರಂಭಗೊಳ್ಳುತ್ತದೆ. ಈ ದಿನದಂದು ತಾಯಿಯು ಶ್ರೀ ಸರಸ್ವತಿಯ ರೂಪದಲ್ಲಿ ಅಲಂಕೃತವಾಗಿ ದರ್ಶನವನ್ನು ನೀಡುತ್ತಾರೆ. 9ನೇ ದಿನ ಸೆಪ್ಟೆಂಬರ್ 30ನೇ ಮಂಗಳವಾರ ಅಶ್ವಯುಜ ಶುದ್ಧ ಅಷ್ಟಮಿ ತಿಥಿ. ಈ ದಿನ ತಾಯಿಯು ಶ್ರೀ ಆದಿಪರಾಶಕ್ತಿ ದುರ್ಗಾಮಾತೆಯ ರೂಪದಲ್ಲಿ ಅಲಂಕೃತಗೊಂಡು ದರ್ಶನವನ್ನು ನೀಡುತ್ತಾರೆ. 10ನೇ ದಿನ ಸೆಪ್ಟೆಂಬರ್ 1ನೇ ಬುಧವಾರ ತಿಥಿ ಅಶ್ವಯುಜ ಶುದ್ಧ ನವಮಿ. ಈ ದಿನ ತಾಯಿಯು ಮಹಿಷಾಸುರಮರ್ಧಿನಿಯ ರೂಪದಲ್ಲಿ ಅಲಂಕೃತಗೊಂಡು ತಾಯಿಯು ದರ್ಶನವನ್ನು ನೀಡುತ್ತಾರೆ. 11ನೇ ದಿನ ಅಕ್ಟೋಬರ್ 2ನೇ ಗುರುವಾರ. ಈ ದಿನ ಅಶ್ವಯುಜ ಶುದ್ಧ ದಶಮಿ ತಿಥಿ. ಈ ದಿನ ವಿಜಯದಶಮಿ ಅಂದರೆ ದಸರಾ ಹಬ್ಬವಾಗಿ ನಡೆಸಲಾಗುತ್ತದೆ. ಈ ದಿನ ಶ್ರೀರಾಜರಾಜೇಶ್ವರಿಯ ರೂಪದ ಅಲಂಕಾರದಲ್ಲಿ ದರ್ಶನವನ್ನು ನೀಡುತ್ತಾರೆ. ಮನೆಯಲ್ಲಿ ತಾಯಿ ದುರ್ಗಾ ಮಾತೆಯ ಫೋಟೋವನ್ನು ಇಟ್ಟು ಪೂಜಿಸುವವರು ತಾಯಿಯು ಹುಲಿಯ ಮೇಲೆ ಕುಳಿತುಕೊಂಡಿರುವುದನ್ನು, ಉಗ್ರ ಸ್ವರೂಪದಲ್ಲಿ ಇರುವ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜಿಸಬಾರದೆಂದು ನಂಬಲಾಗುತ್ತದೆ. ತಾಯಿಯು ಹುಲಿಯ ಮೇಲೆ ಅಲ್ಲದೆ ಸಿಂಹದ ಮೇಲೆ ಕುಳಿತುಕೊಂಡಿರುವ ತಾಯಿಯನ್ನು ಪೂಜಿಸಬಹುದು. ನಿಮ್ಮ ಹತ್ತಿರ ದುರ್ಗಾಮಾತೆಯ ಫೋಟೋ ಇಲ್ಲದಿದ್ದ ಪಕ್ಷದಲ್ಲಿ 11 ದಿನ ಅಲಂಕೃತಗೊಂಡಿರುವ ಯಾವುದಾದರೂ ಅಂದರೆ ಲಕ್ಷ್ಮೀದೇವಿ, ಲಲಿತಾ ಪರಮೇಶ್ವರಿಯ, ಸರಸ್ವತಿ ಹೀಗೆ ಯಾವುದಾದರೂ ಒಂದು ಫೋಟೋವನ್ನು ಇಟ್ಟು ಪೂಜಿಸಬಹುದು. ನೀವು 9 ದಿನಗಳು ಪೂಜಿಸಿದರೆ ಒಳ್ಳೆಯ ಫಲವನ್ನು ಪಡೆಯಬಹುದು. ನಿಮಗೆ ಅನುಕೂಲ ಇಲ್ಲದ ಪಕ್ಷದಲ್ಲಿ ಮೊದಲ 3 ದಿನ ಇಲ್ಲವಾದರೆ ಕಡೆಯ 3 ದಿನ ಪೂಜಿಸಬಹುದು.
ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.